ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ ದಾವಣಗೆರೆ ವತಿಯಿಂದ 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂತಹ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಿರಿಯರು ಮಿತ್ರರು ಆದಂತಹ ಶ್ರೀಯುತ ಲೋಕಣ್ಣ ಮಾಗೋಡ್ರ ಸರ್ ಅವರೇ, ಈ ಕಾರ್ಯಕ್ರಮವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಮಾಡಲಿರ್ತಕ್ಕಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀಮತಿ ಉಮಾ ಪ್ರಶಾಂತ್ ಮೇಡಮ್ನವರೇ, ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂಥ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಲಿರುವ ನಿಮ್ಮೆಲ್ಲರ ನೆಚ್ಚಿನ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೊಟ್ರೇಶ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ವಾಮದೇವ್ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನನ್ನ ಸಹಪಾಠಿಗಳು, ಪ್ರಸ್ತುತ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಆದಂತಹ ವೀರೇಶ್ ಎಸ್ ಒಡೆನ್ಪುರ್ ಸರ್ ಅವರೇ, ನಮ್ಮೊಟ್ಟಿಗೆ ಈ ಹಿಂದೆ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ರಾಣೆಬೆನ್ನೂರಿನ ಕೃಷಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ರೇವಣಸಿದ್ದನಗೌಡರವರೇ, ಕೊಂಡಜ್ಜಿಯಲ್ಲಿ ಕೃಷಿ ಉಪನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಶಿವಕುಮಾರ್ ಸರ್ ಅವರೇ, ವೀರಶೈವ ಲಿಂಗಾಯತ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು, ಮಿತ್ರರು, ನಮ್ಮ ಮಾರ್ಗದರ್ಶಕರು ಆದಂತಹ ಕೆ ಶಿವಶಂಕರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂತಹ ಈ ಒಂದು ಸಂಸ್ಥೆಯ ಎಲ್ಲ ನಿರ್ದೇಶಕ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ನಮ್ಮ ದಾವಣಗೆರೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾದಂತಹ ಮತ್ತು ಜಗಳೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಮಿತ್ರರಾದ ಚಂದ್ರಪ್ಪ ಸರ್ ಅವರೇ, ಅವರಿವರೆನ್ನದೇ ವೇದಿಕೆ ಮೇಲಿನ ಎಲ್ಲ ಗಣ್ಯರೇ, ಎಲ್ಲದಕ್ಕಿಂತ ವಿಶೇಷವಾಗಿ ಈ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೆ ಒಂದಷ್ಟು ವಿಶೇಷವಾದಂತಹ ಉಪನ್ಯಾಸವನ್ನು ನೀಡುವುದರ ಮೂಲಕ ನಮ್ಮೆಲ್ಲರನ್ನ ಕಣ್ತರಿಸಿದಂತಹ ಡಾಕ್ಟರ್ ಸಿದ್ಲಿಂಗನವರೇ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂತಹ ಎಲ್ಲ ಮುದ್ದು ಮಕ್ಕಳೇ, ಸರ್ವ ಸಮಾಜ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಈ ಕಾರ್ಯಕ್ರಮ ಕೇವಲ ಪ್ರತಿಭಾ ಪುರಸ್ಕಾರ ಅಷ್ಟೇ ಅಲ್ಲ, ಈ ಒಂದು ವೀರಶೈವ ನೌಕರರ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯೂ ಕೂಡ ಹೌದು. ತಾವೆಲ್ಲ ಒಳಗೆ ಬರುವಾಗ ಎರಡು ಕಡೆ ಸಿಗ್ನೇಚರನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಒಂದು ಕಡೆ ಮಕ್ಕಳ ಒಂದು ನೋಂದಣಿ ಆದರೆ ಇನ್ನೊಂದು ಕಡೆ ತಾವೆಲ್ಲರೂ ಕೂಡ ಸಿಗ್ನೇಚರ್ ಮಾಡಿ ಒಳ ಬರ್ತಾ ಇದ್ದೀರಿ. ಈ ಒಂದು ಜನರಲ್ ಬಾಡಿನೂ ಕೂಡ ಇವತ್ತು ನಡೀತಾ ಇದೆ. ನಾವೊಂದು ಈ ಸೊಸೈಟಿಯನ್ನು ಕುರಿತು ಒಂದಷ್ಟು ಹಿನ್ನೋಟವನ್ನು ನೋಡೋದಾದರೆ 2017-18ರಿಂದ ಕೇವಲ 203 ಜನ ಸದಸ್ಯರಿಂದ ಆರಂಭವಾದಂತಹ ಈ ಸಂಸ್ಥೆ ಪ್ರಸ್ತುತ 2023-24ರ ವೇಳೆಗೆ 909 ಜನರ ಷೇರು ಸದಸ್ಯರನ್ನು ಹೊಂದಿ ಬೃಹತ್ ಪ್ರಮಾಣದಲ್ಲಿ ಬೆಳೀತಾ ಇದೆ. ಅದಕ್ಕೆ ನಿಮ್ಮ ಸಹಕಾರನೂ ಕೂಡ ಇದೆ. ಈ ಸಹಕಾರ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಅಂತಕ್ಕಂತಹ ಹೃತ್ಪೂರ್ವಕವಾದಂತಹ ವಿನಮ್ರವಾದಂತಹ ಮನವಿಯನ್ನು ಮಾಡ್ತೀವಿ. ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಕಳೆದ ಸಾಲಿನಲ್ಲಿ ಇದೇ ರೀತಿಯಾದಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಸಾಹೇಬರಾಗಿದ್ದಂತಹ ಸುರೇಶ್ ಇಟ್ನಾಳ್ ಸರ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಭಾಳಷ್ಟು ವಿಚಾರಗಳನ್ನು ಮಾತನಾಡ್ತಾ ಹೇಳಿದರು, ಹೆಚ್ಚಿನ ಸಂಖ್ಯೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಷೇರುದಾರ ಸದಸ್ಯರಾಗಬೇಕು ಅಂತ. ಈಗಲೂ ಹೇಳ್ತಾ ಇದ್ದೀವಿ, ತಾವೆಲ್ಲ ಷೇರುದಾರ ಸದಸ್ಯರಿದ್ದೀರಿ. ಇನ್ನೂ ಸದಸ್ಯರಾಗ್ತಕ್ಕಂಥವ್ರ ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಸರಿಸುಮಾರು 8,000ಕ್ಕಿಂತಲೂ ಅಧಿಕ ವೀರಶೈವ ಲಿಂಗಾಯತ ನೌಕರರು ಸರ್ಕಾರಿ ಸೇವೆಯಲ್ಲಿ, ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ, ವಿವಿಧ ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲ ತಮ್ಮ ಸ್ನೇಹಿತರನ್ನು, ತಮ್ಮ ಸಹಪಾಠಿಗಳನ್ನು, ತಮ್ಮ ಏನು ಬಂಧುಗಳನ್ನು ಷೇರುದಾರ ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ ಈ ಒಂದು ಸಂಸ್ಥೆಗೆ ಹೆಚ್ಚು ಶಕ್ತಿಯನ್ನು ನೀಡಬೇಕು ಅಂತಕ್ಕಂಥ ವಿನಮ್ರವಾದ ಮನವಿಯನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಸಂಸ್ಥೆ ಆರಂಭದಲ್ಲಿ
ಕೆಲವು ಲಕ್ಷದ ಒಂದಷ್ಟು ಷೇರು ಸದಸ್ಯತ್ವವನ್ನು ಹೊಂದಿ ಈಗ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಮೊತ್ತದ ಷೇರು ಬಂಡವಾಳವನ್ನು ಹೊಂದಿದಂತಹ ಸಂಸ್ಥೆಯಾಗಿದೆ. ಕೇವಲ 5.5 ವರ್ಷಗಳಲ್ಲಿ, ಈ ಹಿಂದಿನ 5.5 ವರ್ಷಗಳಲ್ಲಿ 10 ಲಕ್ಷ ಷೇರು ಬಂಡವಾಳ ಇದ್ದರೆ, ನಮ್ಮ ಲೋಕಣ್ಣ ಮಾಗೋಡ್ರವರು ಅಧ್ಯಕ್ಷ ಆದ ನಂತರ ನಮ್ಮ ಟೀಮ್ ಎಲ್ಲರೂ ಸೇರಿ ಅವರೊಟ್ಟಿಗೆ ಸಹಕರಿಸಿದ್ದಕ್ಕಾಗಿ ಕೇವಲ 1.5 ವರ್ಷದಲ್ಲಿ ಮತ್ತೆ 10 ಲಕ್ಷ ರೂಗಳ ಷೇರು ಬಂಡವಾಳವನ್ನು ಕ್ರೋಢೀಕರಿಸಿದರೆ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಸ್ನೇಹಿತರೆ, ಕಳೆದ ಸಾಲಿನಲ್ಲಿ 41 ಜನ ವಿದ್ಯಾರ್ಥಿನಿಯರಿಗೆ ಇದೇ ರೀತಿಯಾದಂಥ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ವಿ. ಈ ವರ್ಷ ಸುಮಾರು 47 ಜನ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೀವು ಅಂದ್ಕೋಬೋದು, ನಾವು ಶೇರ್ ಹಾಕಿರ್ತೀವಿ, ನಮಗೆ ಡಿವಿಡೆಂಡ್ ಬರೋದಿಲ್ಲ ಅಂತ. ಇವತ್ತಿನ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಸುಮಾರು 1.5 ಲಕ್ಷದಿಂದ 2 ಲಕ್ಷದವರೆಗೆ ನಾವು ಕಾರ್ಯಕ್ರಮಕ್ಕೆ ಏನು ವೆಚ್ಚ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಷೇರುದಾರನ ಹಣವನ್ನಾಗಲಿ, ಬಂದಂಥ ಡಿವಿಡೆಂಡ್ ಅಥವಾ ಏನು ಬಂದಂಥ ಲಾಭಾಂಶವನ್ನಾಗಲಿ ನಾವು ಯಾವುದನ್ನು ಕೂಡ ಇದಕ್ಕೆ ಬಳಸ್ತಾ ಇಲ್ಲ. ನಿಜಕ್ಕೂ ನಮ್ಮ ಸಮಾಜದವರು, ನಾವೇನು ಈ ಹಿಂದಿನ ವರ್ಷದಲ್ಲಿ ಯಾರ್ಯಾರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ರೋ ಅವ್ರು ಯಾರನ್ನು ಈ ವರ್ಷದಲ್ಲಿ ಕೇಳದೆ, ಈ ವರ್ಷನೂ ಕೂಡ ಹೊಸಬ ವ್ಯಕ್ತಿಗಳನ್ನು ನಾವು ಪರಿಚಯ ಮಾಡಿಕೊಂಡು ಹೊಸದಾಗಿ ಅವರೆಲ್ಲರಿಗೂ ಕೂಡ ನಾವು ಕನ್ವಿನ್ಸ್ ಮಾಡಿ ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಾವು ಒಬ್ಬೊಬ್ಬರೇ ಹೆಸರು ಹೇಳ್ತಾ ಹೋದರೆ ಅಕಸ್ಮಾತ್ ಯಾರ್ದಾದ್ರೂ ಒಬ್ಬರ ಹೆಸರು ಬಿಟ್ಟರೆ ತಪ್ಪಾಗುತ್ತೆ. ಹಾಗಾಗಿ ಎಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿಯಾದಂಥ ಸಹಕಾರವನ್ನು ಇನ್ನು ಮುಂದೆನೂ ಕೂಡ ನೀಡಲಿ ಅಂತಕ್ಕಂಥ ಸದಾಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಿಜಕ್ಕೂ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂತಹ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ವಿಶೇಷ ಉಪನ್ಯಾಸವನ್ನು ತಾವು ಈಗಾಗಲೇ ಕೇಳಿದ್ರಿ. ಆ ಇಡೀ ಉಪನ್ಯಾಸದ ಸಾರವನ್ನು ನಾವು ನೋಡೋದಾದರೆ, ನಾವೇನು ವ್ಯಕ್ತಿಯ ಜೀವಿತದ ಅವಧಿಯ 4 ಪ್ರಮುಖ ಕಾಲಘಟ್ಟಗಳು ಅಂತ ಏನು ಹೇಳ್ತೀವಿ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ತಾವೆಲ್ಲ ವಿದ್ಯಾರ್ಥಿನಿಯರು ಇವತ್ತೇನು SSLC ಮತ್ತು PUC ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿದ್ದೀರಿ. ತಾವೆಲ್ಲ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇದ್ದೀರಿ. ಬ್ರಹ್ಮಚರ್ಯ ಆಶ್ರಮದ ಪ್ರಮುಖವಾದಂಥ 3 ಉದ್ದೇಶಗಳು: 1 ಶಿಸ್ತು, 2 ಜ್ಞಾನ ಸಂಪಾದನೆ, 3 ಸಚ್ಚಾರಿತ್ರ್ಯ. ಈ 3 ತಾವು ತಮ್ಮ ಜೀವನದಲ್ಲಿ, ನಾನು ಈ ಹಿಂದೆನೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಈ 3 ತಾವು ತಮ್ಮ ಜೀವನದಲ್ಲಿ ಮೊದಲ ಆಶ್ರಮದಲ್ಲಿ ರೂಢಿಸ್ಕೊಂಡಿದ್ದೆ ಆದರೆ 100% ನೀವು ಮುಂದಿನ ದಿನಗಳಲ್ಲಿ ಇವತ್ತು SP ಮೇಡಮ್ನವ್ರು ಏನು ಕೂತಿದ್ದಾರೆ, ಈ ಹಿಂದಿನ DC ಆಗಿದ್ದಂಥ ಶಿವಾನಂದ ಕಾಪ್ಸಿ ಅವರು ಕೂಡ ವೀರಶೈವ ಸಮಾಜದವರೇ, ಅದರ ಹಿಂದಿದ್ದಂಥವರು ಕೂಡ ನಮ್ಮ ಸಮಾಜದವರೇ. ಹೀಗೆ ಉನ್ನತ ಹುದ್ದೆಗಳನ್ನು ಅಲಂಕರಿಸೋದ್ರ ಜೊತೆಗೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಒಂದು ಒಳ್ಳೆ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನಾವೇನು ಅಂಕಗಳು ಅಂತಕ್ಕಂಥದ್ದು ಒಂದು ಏನು ಕ್ರೈಟೀರಿಯಾ ಆದರೆ, ಅಂಕಗಳನ್ನು ಗಳಿಸೋದ್ರ ಜೊತೆಗೆ ಮೇಡಮ್ನವ್ರು ಹೇಳಿದ ಹಾಗೆ ಸಮಾಜಮುಖಿಯಾಗಿ ಬೆಳೀತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಮಕ್ಕಳು ಸಹಕರಿಸಬೇಕು. ಆ ನಿಟ್ಟಿನಲ್ಲಿ ಮಕ್ಕಳು ಬೆಳೆದಾಗ ಮಾತ್ರ ಸ್ವಾಸ್ಥ್ಯವಾದಂತಹ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯ. ನಾವೇನೇನೋ ಅನಾರೋಗ್ಯಗಳು ಹೇಳ್ತಾ ಇದ್ದೀವಿ, ಅಂತಹ ಮನುಷ್ಯನಿಗೆ ಅನಾರೋಗ್ಯ ಅಷ್ಟೇ ಅಲ್ಲ, ಸಮಾಜದ ಆರೋಗ್ಯ ಹದಗೆಡ್ತಾ ಇರತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಸತ್ಪ್ರಜೆಗಳು ಸಮಾಜದಲ್ಲಿ ಉತ್ತಮರಾದಾಗ ಮಾತ್ರ ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಒಳ್ಳೆಯ ರೀತಿ, ಈ ರೀತಿಯಾದಂಥ ಸಂಘಟನೆ, ಯಾವುದೇ ಜಾತಿಯ ಸಂಘಟನೆಗಳು ಕೂಡ ಇನ್ನೊಂದು ಜಾತಿಯನ್ನು ದ್ವೇಷ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲ. ಎಲ್ಲ ಸಂಘಟನೆಗಳು ಕೂಡ, ಎಲ್ಲ ಜಾತಿ ಸಂಘಟನೆಗಳು, ಎಲ್ಲ ಧರ್ಮದ ಸಂಘಟನೆಗಳು ಕೂಡ ಆಯಾ ಜನರು ಸಂಘಟಿತರಾಗೋದ್ರ ಜೊತೆಗೆ ಅವರೆಲ್ಲರ ಸರ್ವಾಂಗೀಣವಾದಂಥ ಏಳಿಗೆಯನ್ನು ಬಯಸ್ತಕ್ಕಂಥವು. ಆ ನಿಟ್ಟಿನಲ್ಲಿ ಸಂಘಟಿತರಾಗಬೇಕು ಹೊರತು ಇನ್ನೊಂದು ಸಮೂಹ, ಇನ್ನೊಂದು ಸಮುದಾಯವನ್ನು ದ್ವೇಷ ಮಾಡ್ತಕ್ಕಂಥ ಉದ್ದೇಶ ಅಲ್ಲ. ಆ ನಿಟ್ಟಿನಲ್ಲಿ ನಾನು ಕೂಡ ಈ ಹಿಂದಿನ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷನಾಗಿ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಗೃಹ ನಿರ್ಮಾಣ ಸಹಕಾರ ಸಂಘ ಇರ್ಬೋದು, ಸರ್ಕಾರಿ ನೌಕರರ ಸಂಘ ಇರ್ಬೋದು, ನಮ್ಮದೇ ಆದಂಥ ಸಮಾಜದ ಸಂಘಟನೆಗಳಿರ್ಬೋದು, ತಾವು ಕೂಡ ಎಲ್ಲ ರೀತಿಯ ಸಹಕಾರವನ್ನು ನೀಡೋದ್ರ ಮೂಲಕ ಹೆಚ್ಚು ಕೈ ಜೋಡಿಸಿದಾಗ ನಿಜಕ್ಕೂ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ. ವೇದಿಕೆಯಲ್ಲಿ ಕೂತಿರ್ತಕ್ಕಂತಹ ಕೃಷಿ ಉಪನಿರ್ದೇಶಕರು ಇಬ್ಬರಿದ್ದಾರೆ. ಒಬ್ಬರು ಕೊಂಡಜ್ಜಿಯಲ್ಲಿ ಕೆಲಸ ಮಾಡ್ತಾರೆ, ಒಬ್ಬರು ರಾಣೆಬೆನ್ನೂರಲ್ಲಿ ಕೆಲಸ ಮಾಡ್ತಾರೆ. ವೇದಿಕೆ ಮುಂಭಾಗದಲ್ಲಿ ಕೂಡ ಈಗ ಈ ಹಿಂದೆ ಕೃಷಿ ಉಪನಿರ್ದೇಶಕರ ಕೆಲಸವನ್ನು ನಿರ್ವಹಿಸಿ ಈಗ ಪ್ರಸ್ತುತ ಶಿವಮೊಗ್ಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯ ಜನ ನಮ್ಮ ವೀರಶೈವ ಮುಖಂಡರು, ಸಮಾಜದವರು, ಎಂಪ್ಲಾಯೀಸ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. CEO ಸಾಹೇಬರು ನಮ್ಮ ಸಮಾಜದವರೇ, SP ಮೇಡಮ್ನವರು ನಮ್ಮ ಸಮಾಜದವರೇ, ಸಾಕಷ್ಟು ಜನ DD
ಏನು ನಾವು ಅನಿಮಲ್ ಹಸ್ಬಾಂಡ್ರಿ ಏನು ಹೇಳ್ತಾ ಇದ್ದೀವಿ, ಡಿ ಅಗ್ರಿಕಲ್ಚರ್ ಏನು ಹೇಳ್ತಾ ಇದ್ದೀವಿ, ಹೀಗೆ ಬೇರೆ ಬೇರೆ ಈವನ್ ಪ್ರಸ್ತುತ ಇರತಕ್ಕಂತಹ ದಾವಣಗೆರೆ ತಾಲೂಕಿನ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಕೂಡ ನಮ್ಮ ಸಮಾಜದವರೇ. ಯಾಕೆ ನಾವು ಇವೆಲ್ಲವುಗಳನ್ನು ಕೂಡ ತಿಳ್ಕೊಳ್ಬೇಕು ಅಂದರೆ, ನಮ್ಮ ಒಂದು ಸಣ್ಣ ಪುಟ್ಟ ಕೆಲಸ ಇದ್ದಾಗಲೂ ಕೂಡ ನಾವು ನಿಮ್ಮವರೇ ಮೇಡಮ್. ಅವ್ರೇನು ಎಲ್ಲರ ಕೆಲಸಗಳನ್ನು ಮಾಡಲಿಕ್ಕೆ ಇರ್ತಾರೆ, ನಾಗರಿಕ ಸೇವೆಯನ್ನು ಮಾಡ್ತಕ್ಕಂಥವ್ರು, ಯಾವುದೇ ಒಂದು ಸಮಾಜದವರು ಕೆಲಸವನ್ನು ಮಾಡ್ತಕ್ಕಂಥವ್ರಲ್ಲ. ಆದರೆ ನಾವು ನಿಮ್ಮವರು, ನಮ್ಮ ಕೆಲಸ ಈ ಹಂತದಲ್ಲಿ ಪೆಂಡಿಂಗ್ ಇದೆ ಅಂದಾಗ ಆಟೋಮೆಟಿಕ್ ಆಗಿ ಇಂಥ ಕಾರ್ಯಕ್ರಮಕ್ಕೆ ಬಂದಿದ್ವಿ, ನೀವು ಅವತ್ತು ಬಂದಿದ್ರಿ ಮೇಡಮ್ ಅವರೇ, ಈಗೆಲ್ಲ ಮಾತಾಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ ಅಂತ ನಾವು ಒಂದಷ್ಟು ಮಾತಾಡಿ ನಮ್ಮ ಕೆಲಸಗಳನ್ನು ಕೂಡ ಅವರಲ್ಲಿ ಒಳ್ಳೆ ರೀತಿ ತಡ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದ್ರ ಜೊತೆಗೆ ಹೆಚ್ಚು ಸಂಖ್ಯೆಯಲ್ಲಿ ನೌಕರರ ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ತಾವು ಕೂಡ ಸಮಾಜದಲ್ಲಿ ತಮ್ಮ ಮಕ್ಕಳನ್ನು ಸಕ್ರಿಯರಾಗಿ ಬೆಳೆಸೋದ್ರ ಜೊತೆಗೆ ತಾವು ಕೂಡ ಸಮಾಜದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತಕ್ಕಂಥ ಸದಾಶಯವನ್ನು ವ್ಯಕ್ತಪಡಿಸ್ತಾ ಸಾಕಷ್ಟು ಸಮಯ ಆಗಿದೆ. ಹಾಗಾಗಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿಗೆ ಮೊಟಕುಗೊಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು, ಧನ್ಯವಾದ.